ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ವಿಡಿಯೋದಲ್ಲಿ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಂಟಿಗ್ರೇಷನ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಯಾವಾಗ ಇಂಟಿಗ್ರೇಷನ್ ಅಲ್ಲಿ ಟೂ ಫಂಕ್ಷನ್ ಪ್ರಾಡಕ್ಟ್ ಇದ್ದಾಗ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನ ಅಪ್ಲೈ ಮಾಡ್ತೀವಿ. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಸ್ ಎ ಟೆಕ್ನಿಕ್ ಯೂಸ್ಡ್ ಟು ಇಂಟಿಗ್ರೇಟ್ ದಿ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್. ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದ್ದಾಗ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ ನ ನಾವು ಅಪ್ಲೈ ಮಾಡ್ತೀವಿ. ಓಕೆ, ಇದು ಫಾರ್ಮುಲಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನೆನಪಿಟ್ಕೊಳ್ಳಿ. ತುಂಬಾ ಸಿಂಪಲ್ ಫಾರ್ಮುಲಾ. ಇಂಟಿಗ್ರೇಷನ್ ಯು ಡಿ ವಿ ಇಸ್ ಈಕ್ವಲ್ ಟು ಯು ಇಂಟು ವಿ ಮೈನಸ್ ಇಂಟಿಗ್ರೇಷನ್ ವಿ ಡಿ ಯು. ಓಕೆ, ಬೇರ್ ಯು ಅನ್ನೋದು ಏನಂದ್ರೆ ಫಂಕ್ಷನ್ ಚೂಸ್ ಅಂಡ್ ಟು ಡಿಫ್ರೆನ್ಶಿಯೇಟ್. ಓಕೆ, ಯು ಅನ್ನೋದು ಫಂಕ್ಷನ್ ಚೂಸ್ ಅಂಡ್ ಟು ಡಿಫ್ರೆನ್ಶಿಯೇಟ್. ಡಿ ವಿ ಅನ್ನೋದು ರಿಮೈನಿಂಗ್ ಫಂಕ್ಷನ್ ಚೂಸ್ ಅಂಡ್ ಟು ಇಂಟಿಗ್ರೇಟ್. ಓಕೆ, ವಿ ಅನ್ನೋದು ಡಿ ವಿ ನ ನೀವು ಇಂಟಿಗ್ರೇಟ್ ಮಾಡಿದ್ರೆ ಬರೋದೇ ವಿ ಆಗುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಪ್ರಾಸೆಸ್ ವರ್ಕಿಂಗ್ ರೂಲ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟೆಪ್ಸ್, ವರ್ಕಿಂಗ್ ರೂಲ್ ಆ ಸ್ಟೆಪ್ಸ್ ಏನಿರುತ್ತೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಏನು ಅಂದ್ರೆ ಚೂಸ್ ಯು ಯೂಸಿಂಗ್ ದಿ ಹೈಲೈಟ್ ರೂಲ್. ಓಕೆ, ಹೈಲೈಟ್ ರೂಲ್ ಯೂಸ್ ಮಾಡಿ. ಹೈಲೈಟ್ ರೂಲ್ ಆರ್ ಸಮ್ ಬುಕ್ಸ್ ಮೇ ಬಿ ದೇ ಯೂಸ್ ಐ ಎಲ್ ಅನ್ನೋದು ಇಂಟರ್ಚೇಂಜ್ ಇರುತ್ತೆ ಸಮ್ ಬುಕ್ಸ್ ಅಲ್ಲಿ. ಓಕೆ, ನಾನು ಮೆಜಾರಿಟಿ ಬುಕ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನೇ ಫಾಲೋ ಆಗ್ತೀನಿ, ಹೈಲೈಟ್. ಓಕೆ, ಫಸ್ಟ್ ಐ, ನೆಕ್ಸ್ಟ್ ಎಲ್. ಓಕೆ, ಹೈಲೈಟ್ ಅಂದ್ರೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್. ಲೆಟ್ ದ ರಿಮೈನಿಂಗ್ ಪಾರ್ಟ್ ಬಿ ಡಿ ವಿ. ಓಕೆ, ರಿಮೈನಿಂಗ್ ಪಾರ್ಟ್ ಬಿ ಡಿ ವಿ. ಓಕೆ, ಇದು ಫಸ್ಟ್ ಸ್ಟೆಪ್. ಯು ಅನ್ನೋದು ಅಕಾರ್ಡಿಂಗ್ ಟು ದಿಸ್ ಪ್ರಿಯಾರಿಟಿ, ಈ ಪ್ರಿಯಾರಿಟಿ ಪ್ರಕಾರ ನೀವು ಯು ಅನ್ನೋದು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಸೆಕೆಂಡ್ ಒನ್ ಅನ್ನೋದು ರಿಮೈನಿಂಗ್ ಪಾರ್ಟ್ ಏನಿರುತ್ತೋ ಅದನ್ನ ಡಿ ವಿ ಆಗಿ ಕನ್ಸಿಡರ್ ಮಾಡಿ. ಓಕೆ, ಡಿಫ್ರೆನ್ಶಿಯೇಟ್ ಯು, ಯು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಡಿ ಯು ಬರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್. ಓಕೆ, ಇದು ಥರ್ಡ್ ಒನ್. ಫೋರ್ತ್ ಒನ್ ಇಂಟಿಗ್ರೇಟ್ ಡಿ ವಿ. ಡಿ ವಿ ನ ನೀವು ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ವಿ ಬರುತ್ತೆ. ಅಂಡ್ ಫಿಫ್ತ್ ಒನ್ ಅಪ್ಲೈ ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ಫಾರ್ಮುಲಾ ಅಪ್ಲೈ ಮಾಡಿ. ನೆಕ್ಸ್ಟ್ ಫೈನಲ್ ಆಗಿ ಸಿಂಪ್ಲಿಫೈ ದ ಇಂಟಿಗ್ರಲ್. ಇಂಟಿಗ್ರಲ್ನ ನೀವು ಇಂಟಿಗ್ರಲ್ನ ಸಿಂಪ್ಲಿಫೈ ಮಾಡಿ. ಓಕೆ, ರಿಪೀಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಫ್ ನೆಸೆಸರಿ. ಮತ್ತೆ ಏನಾದರೂ ನಿಮಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕಾದ್ರೆ ಮತ್ತೆ ಆ ಪ್ರಾಸೆಸ್ನ ರಿಪೀಟ್ ಮಾಡಿ. ಓಕೆ, ಇದು ಸ್ಟೆಪ್ಸ್ ಆರ್ ವರ್ಕಿಂಗ್ ರೂಲ್. ಓಕೆ, ನಾವು ಹೈಲೈಟ್ ರೂಲ್ ಬಂದ್ರೆ ಫಸ್ಟ್ ಇಲ್ಲಿ ನೋಡಿ, ಚೂಸ್ ಯು ಅಕಾರ್ಡಿಂಗ್ ಟು ದ ಫಾಲೋಯಿಂಗ್ ಪ್ರಿಯಾರಿಟಿ. ಈ ಪ್ರಿಯಾರಿಟಿ ಪ್ರಕಾರನೇ ನೀವು ಯು ಅನ್ನೋದು ಚೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಐ ಅಂದ್ರೆ ಏನಂದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ. ಐ ಅಂದ್ರೆ ಏನು? ಇನ್ವರ್ಸ್ ಟ್ರಿಗ್ನಾಮೆಟ್ರಿ. ಓಕೆ, ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗಿರ್ಬೋದು, ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಇವು ಇನ್ವರ್ಸ್ ಟ್ರಿಗ್ನಾಮೆಟ್ರಿ. ಓಕೆ, ನೆಕ್ಸ್ಟ್ ಎಲ್ ಅಂದ್ರೆ ಏನು? ಲಾಗರ್ದಮಿಕ್. ಲಾಗರ್ದಮಿಕ್ ಅಂದ್ರೆ ಏನು? ಎಲ್ ಎನ್ ಎಕ್ಸ್ ಆಗಿರ್ಬೋದು, ಲಾಗ್ ಎಕ್ಸ್ ಆಗಿರ್ಬೋದು, ಲಾಗ್ ಬೇಸ್ ಲಾಗ್ ಬೇಸ್ 2x ಆಗಿರ್ಬೋದು, ಹೀಗೆ. ಓಕೆ, ನೆಕ್ಸ್ಟ್ ಎ ಅಂದ್ರೆ ಏನು? ಆಲ್ಜಬ್ರಿಕ್ ಫಂಕ್ಷನ್ಸ್. ಆಲ್ಜಬ್ರಿಕ್ ಫಂಕ್ಷನ್ಸ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ? ಎಕ್ಸ್, ಎಕ್ಸ್ ಸ್ಕ್ವೇರ್, ರೂಟ್ ಎಕ್ಸ್. ಓಕೆ, ಅಂಡ್ ಒನ್ ಕೂಡ ಆಲ್ಜಿಬ್ರಿಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಒನ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಪವರ್ ಆಫ್ 0. ಕರೆಕ್ಟಾ? ಒನ್ ಕೂಡ ಆಲ್ಜಿಬ್ರಿಕ್ ಆಗಿ ನಾವು ಟ್ರೀಟ್ ಮಾಡ್ತೀವಿ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ಟಿ ಅಂದ್ರೆ ಟಿಗ್ನಾಮೆಟ್ರಿ ಫಂಕ್ಷನ್ಸ್. ಟಿಗ್ನಾಮೆಟ್ರಿ ಫಂಕ್ಷನ್ಸ್ ಏನು? ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಇವು ನಮಗೆ ಟಿಗ್ನಾಮೆಟ್ರಿ ಫಂಕ್ಷನ್ಸ್ ಆಗುತ್ತೆ. ಇನ್ನು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಏನು? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಆರ್ ನಥಿಂಗ್ ಬಟ್ ಇ ಪವರ್ ಆಫ್ ಎಕ್ಸ್ ಆಗಿರ್ಬೋದು, ಎ ಪವರ್ ಆಫ್ ಎಕ್ಸ್, 2 ಪವರ್ ಆಫ್ ಎಕ್ಸ್. ಓಕೆ, ಎಕ್ಸೆಟ್ರಾ. ಇವನ್ನ ನಾವು ಎಕ್ಸ್ಪೋನೆಂಟ್ಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಯು ಅನ್ನೋದು ನೀವು ಇದೇ ಆರ್ಡರ್ ಪ್ರಕಾರ ನೀವು ಚೂಸ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಪ್ರಿಯಾರಿಟಿ ಯು ಹ್ಯಾವ್ ಟು ಚೂಸ್ ಯು ಫಂಕ್ಷನ್. ಯು ಅನ್ನೋ ಫಂಕ್ಷನ್ ನೀವು ಇದೇ ಆರ್ಡರ್ ಪ್ರಕಾರ ನೀವು ಚೂಸ್ ಮಾಡಿ. ಓಕೆ, ಇದಾಯ್ತು. 5 ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇಲ್ಲಿ ತಗೊಂತಾ ಇದ್ದೀನಿ. ಓಕೆ, ಫಸ್ಟ್ ಕ್ವಶನ್ ಇಲ್ಲಿ ನೋಡಿದ್ರೆ ನೀವು ಇಂಟಿಗ್ರೇಷನ್ ಎಕ್ಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಸಿ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆ. ಓಕೆ, ಅರ್ಥ ಆಯ್ತಾ? ಫಸ್ಟ್ ನೀವು ಯು ಅನ್ನೋದು ಚೂಸ್ ಮಾಡಬೇಕಾಗುತ್ತೆ. ಯು ಅನ್ನೋದು ಹೇಗೆ ಚೂಸ್ ಮಾಡ್ತೀರಾ? ಅಕಾರ್ಡಿಂಗ್ ಟು ಹೈಲೈಟ್ ರೂಲ್. ಈ ರೂಲ್ ಪ್ರಕಾರ ನೀವು ಯು ಅನ್ನು ಚೂಸ್ ಮಾಡಬೇಕಾಗುತ್ತೆ.
ಇಲ್ಲಿ ನಿಮ್ಗೆ i ಅನ್ನೋದು ಇಲ್ಲಿ ಯಾವ್ಯಾವ ಫಂಕ್ಷನ್ಸ್ ಇದೆ ನೋಡಿ. x ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಇ ಪವರ್ ಆಫ್ x ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಫಸ್ಟ್ ನಿಮ್ಗೆ ಆಲ್ಜಿಬ್ರಿಕ್ ಬರುತ್ತೆ, ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ. ಅಂದ್ರೆ ಫಸ್ಟ್ ಪ್ರಿಯಾರಿಟಿ ನೀವು ಆಲ್ಜಿಬ್ರಿಕ್ ಕೊಡಬೇಕು, ಅದರಿಂದ u ಅನ್ನೋದು x ತಗೊಳ್ಳಿ. ಓಕೆ, ರಿಮೈನಿಂಗ್ ಫಂಕ್ಷನ್ ಏನಿದೆಯೋ ಅದನ್ನ ನೀವು ಡಿ ವಿ ಆಗಿ ತಗೊಳ್ಳಿ. ಓಕೆ, ರಿಮೈನಿಂಗ್ ಏನಿದೆ ಇ ಪವರ್ ಆಫ್ ಎಕ್ಸ್ ಡಿ ಎಕ್ಸ್, ಅದನ್ನ ಡಿ ವಿ ಆಗಿ ತಗೊಳ್ಳಿ, ಇ ಪವರ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿ ಯು ಇಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಓಕೆ, ಈ ಡಿ ವಿನ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಡಿ ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಇ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ವಿ ಬರುತ್ತೆ. ಇಂಟಿಗ್ರೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಏನಾಗುತ್ತೆ, ಇ ಪವರ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಫಾರ್ಮುಲಾ ಇಂಟಿಗ್ರೇಷನ್ ಯು ಡಿ ಬಿ ದಟ್ ಈಸ್ ಈಕ್ವಲ್ ಟು ಯು ವಿ ಮೈನಸ್ ಇಂಟಿಗ್ರೇಷನ್ ವಿ ಡಿ ಯು. ಇದು ಫಾರ್ಮುಲಾ, ಇದನ್ನು ಅಪ್ಲೈ ಮಾಡೋಣ. ಓಕೆ, ಇಂಟಿಗ್ರೇಷನ್ ಎಕ್ಸ್ ಇ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ವಿ ಅಂದ್ರೆ ಎಕ್ಸ್ ಇಂಟು ಇ ಪವರ್ ಆಫ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ವಿ ಅಂದ್ರೆ ಏನು, ಇ ಪವರ್ ಆಫ್ ಎಕ್ಸ್ ಡಿ ಯು ಅಂದ್ರೆ ಡಿ ಎಕ್ಸ್. ಓಕೆ, ಇಸ್ ಈಕ್ವಲ್ ಟು ಎಕ್ಸ್ ಇ ಪವರ್ ಆಫ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಏನು, ಇ ಪವರ್ ಆಫ್ ಎಕ್ಸ್. ಓಕೆ, ಇದು ಇಂಡೆಫಿನಿಟ್ ಇಂಟಿಗ್ರೇಷನ್ ಆದ್ರಿಂದ ಪ್ಲಸ್ ಸಿ ಕಾನ್ಸ್ಟೆಂಟ್ ತಗೊಬೇಕು. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಲಾಗ್ ಎಕ್ಸ್ ಡಿ ಎಕ್ಸ್ ಇದೆ, ಕರೆಕ್ಟಾ? ಇಲ್ಲಿ ನಿಮ್ಗೆ ನೀವು ಅಬ್ಸರ್ವ್ ಮಾಡಿದ್ರೆ ಲಾಗ್ ಎಕ್ಸ್ ಮಾತ್ರ ಒಂದೇ ಫಂಕ್ಷನ್ ಇದೆ. ಅಕಾರ್ಡಿಂಗ್ ಟು ಐಲೆಟ್ ರೂಲ್ ಪ್ರಕಾರ ನೋಡಿದ್ರೆ ಫಸ್ಟ್ ಲಾಗ್ ಇದೆ. ಓಕೆ, ಲಾಗ್ ಇದೆ, ಇಲ್ಲೇನು ಇಲ್ಲ ಅಂದ್ರೆ ಒನ್ ಇರುತ್ತೆ ಅಂತ ಅರ್ಥ. ಓಕೆ, ಅರ್ಥ ಆಯ್ತಾ? ಇಲ್ಲಿ ಟೂ ಫಂಕ್ಷನ್ಸ್ ಯಾವ, ಲಾಗ್ ಎಕ್ಸ್ ಇನ್ನೊಂದು ಒನ್. ಓಕೆ, ಏನು ಅನದರ್ ಫಂಕ್ಷನ್ ಯಾವುದು ಇಲ್ಲ ಅಂದ್ರೆ ನೀವು ಒನ್ ಆಗಿ ಟ್ರೀಟ್ ಮಾಡ್ಕೊಳ್ಳಿ. ಇವಾಗ ನೀವು ಅಕಾರ್ಡಿಂಗ್ ಟು ದಿಸ್ ಪ್ರಿಯಾರಿಟಿ ಲಾಗ್ ಅನ್ನೋದು ಫಸ್ಟ್ ಇದೆ, ಆಲ್ಜಿಬ್ರಿಕ್ ಒನ್ ಅನ್ನೋದು ಕೂಡ ವಿ ಕನ್ಸಿಡರ್ ಆಸ್ ಆಲ್ಜಿಬ್ರಿಕ್. ಅದರಿಂದ ನೆಕ್ಸ್ಟ್ ಆಲ್ಜಿಬ್ರಿಕ್ ಇರೋದ್ರಿಂದ ಯು ಚೂಸನ್ ಆಸ್ ಲಾಗ್ ಎಕ್ಸ್. ಓಕೆ, ರಿಮೈನಿಂಗ್ ಪಾರ್ಟ್ ಏನಿದೆಯೋ ಅದನ್ನ ಡಿ ವಿ ಆಗಿ ತಗೊಂತೀವಿ. ಡಿ ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಓಕೆ, ಒನ್ ಡಿ ಎಕ್ಸ್ ನಥಿಂಗ್ ಬಟ್ ಡಿ ಎಕ್ಸ್. ಇವಾಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಯು ಇಸ್ ಈಕ್ವಲ್ ಟು ಒನ್ ಬೈ ಎಕ್ಸ್ ಆಗುತ್ತೆ, ಒನ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿ ವಿನ ಇಂಟಿಗ್ರೇಷನ್ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನು ಎಕ್ಸ್ ಆಗುತ್ತೆ. ಇವಾಗ ನೀವು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಓಕೆ, ಇಂಟಿಗ್ರೇಷನ್ ಲಾಗ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಯು ಅನ್ನೋದು ಏನು ನಮಗೆ ಲಾಗ್ ಎಕ್ಸ್. ಓಕೆ, ಎಕ್ಸ್ ಬೈ ಲಾಗ್ ಎಕ್ಸ್ ಆಗುತ್ತೆ, ಸಾರಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ, ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ವಿ is nothing but x. Okay, du is nothing but 1 by x dx. Okay, x cancel, x into log x minus integration of dx ಏನು x plus constant c ಆಗುತ್ತೆ. This is our required answer. Okay, next question ಏನಿದೆ, I is equal to integration x sin x dx ಇದೆ. Okay, according to Euler rule ಇಲ್ಲಿ ಆಲ್ಜಿಬ್ರಿಕ್ ಫಸ್ಟ್ ಬರುತ್ತೆ, ಟ್ರಿಗ್ನೋಮೆಟ್ರಿ ನೆಕ್ಸ್ಟ್ ಬರುತ್ತೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಪ್ರಿಯಾರಿಟಿ ಆಲ್ಜಿಬ್ರಿಕ್ ಏನು ಎಕ್ಸ್, ಇದನ್ನ ಯು ಇಸ್ ಎಕ್ಸ್ ಆಗುತ್ತೆ. ರಿಮೈನಿಂಗ್ ಪಾರ್ಟ್ ಡಿ ವಿ ಆಗಿ ತಗೊಳ್ಳಿ. ಓಕೆ, ಇದರ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಯು ಇಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಇದ್ರದ್ದು ಇಂಟಿಗ್ರೇಷನ್ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್? ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಇದು ನಿಮಗೆ ಕ್ಲಾರಿಟಿ ಇರಬೇಕು. ಓಕೆ, ಫಾರ್ಮುಲಾಸ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನಿಮಗೆ ಟೆಕ್ನಿಕ್ಸ್ ಒಂದು ಈಸಿಯಾಗಿ ಫಾಸ್ಟ್ ಆಗಿ ನೀವು ಅಪ್ಲೈ ಮಾಡಿದಿರ. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಯು ಡಿ ವಿ ಇಸ್ ಈಕ್ವಲ್ ಟು ಯು ವಿ ಮೈನಸ್ ಇಂಟಿಗ್ರೇಷನ್ ವಿ ಡಿ ಎಕ್ಸ್. ಓಕೆ, ಸೊ ವಿ ಡಿ ಯು, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಎಕ್ಸ್ ಸೈನ್ ಎಕ್ಸ್ ಓಕೆ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಯು ಇಂಟು ವಿ minus x into cos x minus integration v is nothing but minus cos x du is nothing but dx.
that is equal to minus x cos x minus minus plus integration of cos x. Integration of cos x is nothing but sin x plus constant c. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಅನ್ನೋದಾಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ e power of x cos x dx ಇದೆ. ನೆಕ್ಸ್ಟ್ ಕ್ವಶನ್ ಈಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ e power of x cos x dx ಇದೆ. ಓಕೆ, ಅಕಾರ್ಡಿಂಗ್ ಟು ಹೈಲೈಟ್ ರೂಲ್, ಈ ರೂಲ್ ಪ್ರಕಾರ ಎಕ್ಸ್ಪೋನೆನ್ಷಿಯಲ್ ಫಸ್ಟ್ ಲಾಸ್ಟ್ ಅಲ್ಲಿ ಇದೆ, ಟ್ರಿಗೋ ಫಂಕ್ಷನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಫಸ್ಟ್ ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ನೆಕ್ಸ್ಟ್ ಬರುತ್ತೆ. ಅದರಿಂದ ಯು ಚೂಸ್ ಯು ಆಸ್ ಕಾಸ್ ಎಕ್ಸ್. ಓಕೆ, ರಿಮೈನಿಂಗ್ ಪಾರ್ಟ್ ಚೂಸ್ ಆಸ್ ಡಿ ವಿ. ರಿಮೈನಿಂಗ್ ಪಾರ್ಟ್ ನ ಡಿ ವಿ ಆಗಿ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಯು ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು ಇ ಪವರ್ ಆಫ್ ಎಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ. What is the formula? Integration u dv is equal to u into v minus integration v into du. Okay, formula apply ಮಾಡಿದ್ರೆ I is equal to u into v. We get e power of x into cos x minus integration v is e power of x. What is du? Du is nothing but minus sin x dx. Okay, I is equal to e power of x cos x minus minus plus integration e power of x sin x dx. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಗೇನ್ ಇದ್ರಿಗೆ ಮತ್ತೆ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನ ಅಪ್ಲೈ ಮಾಡ್ಬೇಕಾಗುತ್ತೆ. ದಿಸ್ ಪಾರ್ಟ್, ಈ ಪಾರ್ಟ್ ನಾನು I1 ಅಂತ ತಗೊಂತೇನೆ. ಓಕೆ, I1 ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಇ ಪವರ್ ಆಫ್ ಎಕ್ಸ್ ಸೈನ್ ಎಕ್ಸ್ ಡಿ ಎಕ್ಸ್. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ಇದರಲ್ಲಿ ಮತ್ತೆ ಅಕಾರ್ಡಿಂಗ್ ಟು ಇದ್ರ ಪ್ರಕಾರ, ಫಾರ್ಮುಲಾ ಪ್ರಕಾರ, ಹೈಲೈಟ್ ರೂಲ್ ಪ್ರಕಾರ we choose u is equal to sin x. Okay, we choose u is equal to sin x and dv is equal to e power of x dx. Then u differentiation of u is nothing but du cos x dx. Okay, dv e power of x integration is equal to e power of x ಬರುತ್ತೆ. Again I1 is equal to apply the formula, we get ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ e power of x sin x, okay, minus integration of, we get cos x into e power of x dx. We get like this. Okay, ಈ I1 ಏನಿದೆಯೋ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. this part alone I am going to remove. ಇದನ್ನ ರಿಮೂವ್ ಮಾಡ್ತೀನಿ ನಾನು. ಓಕೆ, I1 ಪ್ಲೇಸ್ ಅಲ್ಲಿ ಇದನ್ನ ರಿಪ್ಲೇಸ್ ಮಾಡಿದ್ರೆ I is equal to e power of x cos x plus I1 ಪ್ಲೇಸ್ ಅಲ್ಲಿ ಇದನ್ನ ರಿಪ್ಲೇಸ್ ಮಾಡಿ get e power of x sin x minus integration e power of x cos x dx. Okay, I is equal to e power of x cos x plus e power of x sin x minus plus into minus minus integration e power of x cos x dx. Okay, I is equal to e power of x cos x plus e power of x sin x minus, this is nothing but I. Okay, integration of e power of x cos x dx nothing but ಅಂದ್ರೆ I ತಾನೆ, ಇಲ್ಲಿ ರಿಪ್ಲೇಸ್ ಮಾಡ್ತೇನೆ. ಓಕೆ, ಈ ಮೈನಸ್ ಐ ನ ಈ ಸೈಡ್ ತಗೊಂಡ್ರೆ ಶಿಫ್ಟ್ ಮಾಡಿದ್ರೆ ವಿ ಗೆಟ್ 2i, i ಪ್ಲಸ್ ಐ 2i ಆಗುತ್ತೆ. e power of x ಪ್ಲಸ್ ಸಿ ಕಾನ್ಸ್ಟೆಂಟ್ ತಗೊಳ್ಳಿ. ಓಕೆ, e power of x cos x plus e power of x sin x, that is I is nothing but final answer. Final answer ಏನಾಗುತ್ತೆ, I is equal to 1/2 e power of x cos x plus e power of x sin x plus c ಆಗುತ್ತೆ. Okay, this is our required solution of this. Last question,
I is equal to integration tan inverse x dx. Okay, according to Euler rule, okay, ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಚೂಸ್ ಮಾಡ್ತೀವಿ ನಾವು. Okay, according to Euler rule, inverse trigonometry ಫಸ್ಟ್ ತಗೊಬೇಕು. ಅದರಿಂದ u ಅನ್ನೋದು ಇಲ್ಲಿ tan inverse x ಆಗುತ್ತೆ. ಓಕೆ, ರಿಮೈನಿಂಗ್ ಪಾರ್ಟ್ ಡಿ ವಿ ಆಗುತ್ತೆ ನಮಗೆ. ಓಕೆ, ಇದರದ್ದು ಡಿಫ್ರೆನ್ಸಿಯೇಷನ್ ಡಿ ಯು ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಡಿ ಎಕ್ಸ್. ಓಕೆ, ಇದರದ್ದು ಇಂಟಿಗ್ರೇಷನ್ ಏನಾಗುತ್ತೆ ವಿ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಓಕೆ, ಅಪ್ಲೈ ದ ಫಾರ್ಮುಲಾ ಇಂಟಿಗ್ರೇಷನ್ ಯು ಟಿ ವಿ ಇಸ್ ಈಕ್ವಲ್ ಟು ಯು ವಿ ಮೈನಸ್ ಇಂಟಿಗ್ರೇಷನ್ ವಿ ಟು ಡಿ ಯು. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಐ ಇಸ್ ಈಕ್ವಲ್ ಟು ಯು ಇಂಟು ವಿ x into tan inverse x minus integration v ಅನ್ನೋದೇನಿಲ್ಲಿ x by du ಅನ್ನೋದು 1 plus x square into dx. ಓಕೆ, ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಅಪ್ಲೈ ಮಾಡಬಹುದು. ಇದನ್ನ ನಾನು I1 ಅಂತ ತಗೊಂತೀನಿ. I1 is equal to integration x by 1 plus x square dx. ಓಕೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನ ನಾನು ಟಿ ಅಂತ ತಗೊಂಡ್ರೆ ಇದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2x dx is equal to dt. x dx is nothing but dt by 2 ಆಗುತ್ತೆ. ಓಕೆ, ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ x dx ಪ್ಲೇಸ್ ಅಲ್ಲಿ dt by 2 ರಿಪ್ಲೇಸ್ ಮಾಡ್ತೀನಿ. ಓಕೆ, ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನಥಿಂಗ್ ಬಟ್ ಟಿ, ದಟ್ ಈಸ್ ನಥಿಂಗ್ ಬಟ್ 1 by 2 ಇಂಟಿಗ್ರೇಷನ್ 1 by t dt ಆಗುತ್ತೆ. Okay, that is nothing but we get 1 by 2 log of mod t ಆಗುತ್ತೆ plus c. Okay, t ಹತ್ರ 1 plus x square replace ಮಾಡಿ. Okay, that is nothing but I am going to written here 1 by 2 log of mod of t ಅಂದ್ರೆ 1 plus x square plus c. ಇದು ನಮಗೆ ಇದರ ವ್ಯಾಲ್ಯೂ I1 ವ್ಯಾಲ್ಯೂ ಅನ್ನೋದು ಬರುತ್ತೆ. ಓಕೆ, ಈ I1 ಅನ್ನೋದು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ ನೋಡಿ. I is equal to x tan inverse x minus I1 is nothing but this is the value. ಇಲ್ಲಿ ರಿಪ್ಲೇಸ್ ಮಾಡ್ತೀನಿ 1 by 2 tan inverse, sorry not tan inverse, log of mod of 1 plus x square plus c. ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಈ ಕ್ವಶನ್ದು ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಇಂಟಿಗ್ರೇಷನ್ ಆಫ್ ಪಾಲಿನಾಮಿಯಲ್ ಇಂಟು ಎಕ್ಸ್ಪೋನೆನ್ಷಿಯಲ್ ಆಗಿರ್ಬೋದು, ಇಲ್ಲಾಂದ್ರೆ ಸೈನ್ ಎ ಎಕ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಕಾಸ್ ಎ ಎಕ್ಸ್ ಡಿ ಎಕ್ಸ್. ಓಕೆ, ಇದರಲ್ಲಿ ಯಾವ ಫಾರ್ಮೆಟ್ ಇದ್ರೂ ಒಂದು ಡೈರೆಕ್ಟ್ ಟ್ರಿಕ್ ಅನ್ನೋದಿದೆ. ಓಕೆ, ಅಂದ್ರೆ ನಾವು ಈ ಫಾರ್ಮುಲಾ ಏನೋ ಅಪ್ಲೈ ಮಾಡ್ದಿರಾ ವಿತೌಟ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಏನೋ ಅಪ್ಲೈ ಮಾಡ್ದಿರಾ ಡೈರೆಕ್ಟ್ ಒಂದು ಶಾರ್ಟ್ ಟ್ರಿಕ್ ಆಯ್ತಾ ಇದೆ. ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದ್ರಿಗೋಸ್ಕರ ನಿಮ್ಗೆ ಒಂದು ವಿಡಿಯೋ ಅನ್ನೋದು ನಾನು ಸಪ್ರೇಟ್ ಆಗಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.